ಸ್ನೇಹಿತರೆ ಈಗ ನಮ್ಮ ಇವರು ಮಂತ್ರ ಹೇಳ್ತಾ ಇದ್ದಾರೆ ಇದಕ್ಕೆ. ಸೊ ಬನ್ನಿ ಇವಾಗ ನೋಡೋಣ ಹೆಂಗೆ ಹೇಳ್ತಾರೆ, ಏನು ಮಾಡ್ತಾರೆ ಅಂತ. ಮಂತ್ರ ನೀವು ಹೇಳೋದು ಕೇಳಿಸಲ್ಲ, ಇವ್ರು ಹೇಳೋದು ಕೇಳಿಸಲ್ಲ, ಬಾಯಲ್ಲಿ ಹೇಳೋದು ಒಂದ್ಸಲ ಹೇಳ್ತಾರೆ. ಓಕೆ, ಜ್ಞಾನ ಮಾಡಿ ಕಮ್ಮಿ ಆಗಲಿ ಮಾಡ್ತಾರೆ ಅಷ್ಟೇ. ಕೆಳಗಡೆ ಬಿದ್ದೋದ್ರು ಹಳೆ ಅದೆಲ್ಲ ಗಾಯ ವರ್ಷ ಹಾಕಿರೋ ಜಾಗ ಅದು. ಈಗ ಗೊತ್ತಾಯ್ತು. ನೋಡಿ ಫ್ರೆಂಡ್ಸ್, ಇಷ್ಟು ಜನ ಗಾಳಿಯ ರೆಡಿ ಮಾಡಿ ಹತ್ತಿ ರಕ್ತ ಆಗಿರೋದು. ಸ್ನೇಹಿತರೆ, ಇವಾಗ ಏನು ಫೋಟೋಸ್ ನೋಡ್ತಾ ಇರಲ್ಲ ನೀವು, ಇದು ಅವರ ಪೇಷಂಟ್ಸ್ಗಳಿದ್ದಾರೆ, ಅವ್ರಿಗಾಗಿದ್ದ ಕಾಲನ್ನ ವಾಸಿ ಮಾಡಿರೋವಂಥದ್ದು ಇದೆಲ್ಲ. ಸೊ ಇದು ನೀವು ಇಷ್ಟು ಕಮ್ಮಿ ನಾನು ಫೋಟೋಸ್ ಹಾಕ್ತಿರೋದು, ನೀವು ಇನ್ನೂ ಫೋಟೋಸ್ಗಳಿದೆ ನೋಡಿಬಿಟ್ರೆ ನಿಜವಾಗ್ಲೂ ಊಟ ಕೂಡ ಮಾಡಲ್ಲ, ಹಂಗಾಗ್ಬಿಡುತ್ತೆ. ಸೊ ಈ ಥರ ಕಾಲಿರೋದನ್ನೇ ವಾಸಿ ಮಾಡಿರೋರು ನಮ್ಮ ವೆಂಕಟೇಶ್ ಸರ್ ಅವರು. ಒಂದೊಂದ್ಸರಿ ಬಂದಾಗ ತಿಮ್ಸದವ್ರು ಬಂದಿದ್ರು, ಇನ್ನೊಂದ್ಸರಿ ಬಂದಾಗ ಅಕ್ಷರ ಒಬ್ರು ಬಂದಿದ್ರು. ಇಬ್ರು ನೋಡಿದೆ, ಇಷ್ಟು ತುಂಬಾ ಗಾಯ ಆಯ್ತು ಅವ್ರಿಗೆ. ಓಕೆ, ಅದೇ ನಮ್ಮ ಮಾವ ಒಬ್ರಿಗೆ ಬೆಟ್ಟು ಸ್ವಲ್ಪ ಕ್ರಾಚಸ್ ಆಗ್ಬಿಟ್ಟು ನಾನು 4 ಸಾರಿ ಕರ್ಕೊಂಡ್ ಬಂದಿದ್ದೆ ಇವ್ರ ಹತ್ರನೇ. ಇವಾಗ ಚೆನ್ನಾಗಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಅದಾದ್ಮೇಲೆ ನಮ್ಮ ತಂದೆಯವ್ರು ಕರ್ಕೊಂಡ್ ಬಂದಿದ್ದೀನಿ. ಈಗ ಇವಾಗ ನಿಮ್ ತಂದೆಯವ್ರ ಅವರು? ನಮ್ಮ ತಂದೆಯವ್ರು ಇವರು. ಸೊ ಮುಂಚೆ ಯಾರಿಗಾಗಿತ್ತು? ನಿಮ್ ಸಂಬಂಧಿಕರ? ನಮ್ಮ ಮಾವನಿಗಾಗಿತ್ತು, ಇವ್ರ ಅಕ್ಕನ ಮಗ ಅವ್ರಿಗಾಗಿತ್ತು. ಏನಾಗಿತ್ತು ಅವ್ರಿಗೂ? ಅವ್ರಿಗೂ ಹಿಂಗೆ ಬೆಳ್ಳ ಎಲ್ಲ ಒಪ್ಪಳೆ ಎದ್ಬಿಟ್ಟು ಬೆಟ್ಟು ಬಿದೋಗು ಪೊಸಿಷನ್ ಬಂದಿತ್ತು. ಓಕೆ, ನೀವು ಇಂಗ್ಲಿಷ್ ಮೆಡಿಸಿನ್ ಯಾವತ್ತು ಹೋಗಿಲ್ವಾ? ಇಂಗ್ಲಿಷ್ ಮೆಡಿಸಿನ್ ಯಾವ್ದು ಸಾರಿ ನಮ್ಮ ತಂದೆಯವ್ರಿಗೂ 4 ಸಾರಿ ಹಾಸ್ಪಿಟಲ್ ಕರ್ಕೋಗಿದ್ದೆ. ಓಕೆ, ಕನಕಪುರ ಪ್ರಕಾಶ್ ಡಾಕ್ಟರ್ ಹತ್ರ ಕರ್ಕೋಗಿದ್ದೆ, ವೆಂಕಟರಮಣ ಹಾಸ್ಪಿಟಲ್ ಕರ್ಕೋಗಿದ್ದೆ, ಕುರುಬಳ್ಳಿ ಗಣೇಶ ನರಸಿಂಹ ಹತ್ರ ಅವ್ರ ಹತ್ರ ಕರ್ಕೋಗಿದ್ದೆ. ಯಾವ್ದು ಬೆಟರ್ ಆಗ್ಲಿಲ್ಲ. ಮನೆಗೆ ಇಲ್ಲಿ ಹೋಗೋಣ ಅಂತ ಇಲ್ಲಿ ಬಂದು ಆದ್ಮೇಲೆ ಇವತ್ತು 4ನೇ ದಿನ ಕರ್ಕೊಂಡ್ಬಂದಿದ್ದು. ಇವತ್ತು ಸ್ವಲ್ಪ ನಂಗೆ ಬೆಟರ್ ಅನ್ನಿಸ್ತಾ ಇದೆ, ಏನ್ ತೊಂದರೆ ಇಲ್ಲ, ರೆಡಿ ಆಗ್ತಾರೆ ಅಂತ ನಂಬಿಕೆ ಇದೆ. ಇಲ್ಲಿ ನಂಬಿಕೆ ಇರೋದಕ್ಕೆ ಇಲ್ಲಿಗೆ ಬಂದಿರೋದು ನಾವು. ಇಲ್ಲಿ ಬರ್ತಾನೆ ಇರಲಿಲ್ಲ ನಾವು. ಹೌದು, ಅವ್ರು ಹೇಳೋ ಪ್ರಕಾರ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡ್ರೆ ನಮ್ಗೆ ವಾಸಿ ಆಗುತ್ತೆ. ಯಾವ್ದೇ ಯಾವ ಕಚ್ಚಿದ್ರು. ಸ್ನೇಹಿತರೆ, ಈ ತರ ಮಂತ್ರ ಹೇಳ್ತಾ ಇದ್ರಲ್ಲ, ಸೊ ಈ ಮಂತ್ರ ಹೇಳಿದ್ರೆ ಅವ್ರ ಕಾಲು ಗುಣವಾಸಿ ಆಗುತ್ತಂತೆ. ಇದು ಅವ್ರು ಕಲ್ತಿರೋ ಮಂತ್ರ. ಅದು ಮೊಣಕಾಲು ತುಂಬಾ ಊತ ಇತ್ತು, ಅದು ಮುಂದೆ ಕಾಲು ತುಂಬಾ ಊತ ಇತ್ತು. ಇವಾಗ ನಮ್ಗೆ 4 ದಿವಸಕ್ಕೆ ಇಷ್ಟು ಬೆಟರ್ ಆಗಿದೆ. ನೋಡಿ ಸ್ನೇಹಿತರೆ, ಲೈವ್ ಅಲ್ಲಿ ತೋರಿಸ್ತಾ ಇದೀವಿ ಮಂತ್ರ ಹೇಳೋದು. ಮಂತ್ರ ನೋಡಿ, ವಯಸ್ಸಾದವರು ತಾತ ಇದಾರೆ, ಅವರು ತೋರಿಸ್ತಾ ಇದಾರೆ. ನೋವು ಕಮ್ಮಿ ಆಗುತ್ತೆ, ಆಮೇಲೆ ವಿಷನು ಅಲ್ಲಿ ಇರಲ್ವಂತೆ ಅವ್ರ ಮಂತ್ರದಲ್ಲಿಂದ. ನಾವು ಹಳ್ಳಿಲೇ ಬಿಟ್ಟು ಎಲ್ಲ ದಿನ ಬೆಳಗ್ಗೆ ಕೆಲಸ ಮಾಡಿ ನೋಡಿರೋ ಪ್ರಕಾರ ಮರಣದ ಅರ್ಧೋತ್ಸವಕ್ಕೆ ಮಂತ್ರವಾದದಿಂದ ಈ ಮೆಡಿಸಿನ್ ಇಂದ ವಾಸಿಯಾಗಿದೆ ಹೊರತು ಇದು ಈ ಇಂಗ್ಲಿಷ್ ಮೆಡಿಸಿನ್ ಇಂದ ಯಾವುದೂ ವಾಸಿ ಆಗಲ್ಲ. ರಘು ಅವತ್ತಿ ಇತ್ತು ಎಲ್ಲಿ ಡಬ್ಬ ಇತ್ತು ಒಳಗಡೆ. ಹಿಂದೆ ಜಲ್ಕಣ ಕಾಲು ಮುದ್ದು ಕೊಡಪ್ಪ. ಸುರಿತಾ ಇಲ್ಲ ಅಂದ್ರೆ ಇಲ್ಲಿ ಬತ್ತಾದೆ ಇಲ್ಲಿ ಯಾಕಂದ್ರೆ ಸುರಿತಾ ಇಲ್ವಾ? ಅಂಕದಲ್ಲ, ಅದು ಹಳೇದದು. ಈಗ ಬರೋಣ, ನಾನು ಬೆಳಗ್ಗೆ ಕರ್ಪುರ ಬರ್ತೀನಿ. ಈಗ ಬಂದು ಬೆಳಗ್ಗೆ ಹಾಲು ಕರಿದ್ದೆ, ಅದು ಮಾಡುದು ಅದು. ಇಲ್ಲ ನಾನು ಡೈರೆಕ್ಟ್ ಕನಕಪುರ ಬರ್ತೀನಿ, 7:30 ಅಷ್ಟಾಗುತ್ತೆ. ಸರಿ ಆಯ್ತು, ಅಪ್ಪಕ್ಕೆ ವರ್ಷಕ್ಕೆ ಮಾತಾಡ. ನೀನು ಹೆಂಗ್ತಿರಿ ಪಾಪ.
ಅದು ಚರ್ಮ ತೆಗಿಬೇಕಾ ಅದು? ಹಳೇದೆಲ್ಲ ತೆಗ್ದ್ಬಿಡ್ತಾರೆ. ಇದು ಔಷಧಿ ಗಾಯ ಗಾಯ ಆಗಲ್ಲ ಅದು. ಔಷಧಿ ಹಾಕಿದ್ಮೇಲೆ ನೋಡಿ ತರ ಎಲ್ಲರ ಒಂತ ಓಪನ್ ಆಗುತ್ತೆ ಅದು. ಓಪನ್ ಆಗಿದೆಯಲ್ಲ ಈ ತರ ಓಪನ್ ಆಗುತ್ತೆ. ಇಲ್ಲ ಅಂದ್ರೆ ಓಪನ್ ಆಗಲ್ಲ ಅದು. ಔಷಧಿ ಹಾಕಿಲ್ಲ ಅಂದ್ರೆ ಹಿಂಗೆ ನಾಟಿ ಮೆಡಿಸಿನ್ ಮಾಮೂಲಿ ಪಾರಂ ಮೆಡಿಸಿನ್ ಕೊಟ್ರೆ ಒಳಗಡೆನೆ ಕಾಯ್ಗಟ್ಬಿಡುತ್ತೆ ಅದು. ಆಚೆಗಡೆ ಬರಲ್ಲ ಅದು. ನಾವ್ ಈ ನಾಟಿ ಔಷಧಿ ಹಾಕಿದ್ಮೇಲೆ ಅದ್ ಆಚೆ ವರ್ಣಿಸ್ಕೊಂಡು ಆಚೆ ಬರುತ್ತೆ ಅದು. ವಿಷ ಎಲ್ಲ ಆಚೆ ತೆಗಿತದ ಅದು. ನೋಡಿ ಹಾಕಿರತ್ತ ಎಲ್ಲ ವೈಟ್ ಮಾತ್ರ ಬರ್ತದೆ. ಸರ್ ನಿಮಗೇನಾಗಲ್ಲ ಮುಟ್ಟಿದ್ರೆ? ಅದೆಲ್ಲ ಹೇಳ್ತಾರೆ ಮುಟ್ಟಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ನಾನು ಎಲ್ಲಾನು ಮುಟ್ತೀನಿ, ನನ್ಗೆ ಏನೂ ಆಗಿಲ್ಲ ಇಲ್ಲಿವರೆಗೂ. ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನಗೆ. ಕೈಲೇ ಬ್ಲೌಸ್ ಕೂಡ ಹಾಕಲ್ಲ ನೋಡಿ, ಹಿಂಗೆ ಮಾಡ್ತೀನಿ ನಾನು. ಕೈಲೇ ಮಾಡ್ತೀನಿ ನಾನು, ಏನು ಆಗಲ್ಲ ನನಗೆ. ಸ್ವಲ್ಪ ನೋವಾಗ್ತಾ ಇದೆ ನಿಮ್ಗೆ? ನೋವಾಗುತ್ತೆ. ನೋಡಕ್ಕೆ ಆಯ್ತಾ ಇಲ್ಲ ಅಂದ್ರೆ ಮಾಡಿಸ್ಕೊಂಡು ನಂದಿಷ್ಟು ಅಂತ ಹೇಳ್ತೀರಿ, ಇನ್ನು ಬೇರೆ ದಿವಸ ಬಂದು ಕೇಳಿ ಅವ್ರ. ಕಾಲೆಲ್ಲಾನು ಎಡಿತಾರೆ. ಹೋದ್ಸರಿ ಬಂದಾಗ ಅದು ಇಷ್ಟು ಕಾಲ್ಗಾಯ ಒಂದೇ ಕಡೆಯಿಂದ ಕಿತ್ಬಿಟ್ಟು ಪೂರ್ತಿ ಬ್ಯಾಂಡೇಜ್ ಆಗಿ ಕಳ್ಸಿದ್ರು. ಇನ್ನೊಬ್ರು ಇಲ್ಲಿ ತಿಮ್ಸದವ್ರು ಬಂದಿದ್ರು, ಅವ್ರಿಗೆ ಇಲ್ಲಿ 2 ಕಡೆ ಇಲ್ಲಿ 1 ಕಡೆ ಕೂದವ್ರೆ, ಇಲ್ಲಿ ಪೂರ್ತಿ ಗಾಯ ಆಗದೆ. ನೀವು ಇದನ್ನೆಲ್ಲ ಇದು ನಮ್ಮ ತಂದೆ ಸ್ವಲ್ಪ ಅಷ್ಟೇ, ಇದೇನು ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ ಹಳ್ಳೆ ನೋಡಿ ಹಾಕಿರೋದು ಅಷ್ಟಿದೆ. ಅದಷ್ಟನ್ನ ಹಾಸ್ಪಿಟ್ಲಿಗೆ ತಗೊಂಡೋಗ್ಲಿ, ಅವ್ರ ಬೆಳ್ಳು ಫುಲ್ ರಾಂಗ್ ಆಗಿ ಲಾಸ್ಟ್ಗೆ ಗ್ಯಾಂಗ್ರೀನ್ ತಿರುಕೊಳ್ಳೋರ್ಗು ಅದು ಡ್ರೆಸ್ಸಿಂಗ್ ಮಾಡೋದು, ಬಟ್ಟೆ ಕಟ್ಟೋದು, ಡ್ರೆಸ್ಸಿಂಗ್ ಮಾಡೋದು, ಬಟ್ಟೆ ಕಟ್ಟೋದು ಮಾಡ್ತಿರ್ತಾರೆ. ಇವಾಗ ಲಾಸ್ಟ್ಗೆ ನಾನೇನ್ ಮಾಡ್ತೀನಿ, ಇವಾಗ ಇದನ್ನ ಹಾಕಿ ಕಳ್ಸಿರ್ತೀನಿ. ಯಾಕೆಂದ್ರೆ ನೋಡಕ್ ಕುತ್ಕೋಬಾರ್ದು, ಗಾಯಿಗೆ ಧೂಳ್ ಕುತ್ಕೋಬಾರ್ದು ಅಂದ್ಬಿಟ್ಟು ನಾನು ಇದ್ ಮಾಡಿರ್ತೀನಿ. ಇವಾಗ ಮನೆಗೆ ಹೋಗಿ ಎತ್ತಿನ ತೆಗಿಸ್ಬಿಟ್ಟು ನಾನು ಔಷಧಿ ಹಾಕ್ಸ್ತೀನಿ. ಒಂದ್ ಬಟ್ಟೆ ಕಟ್ಸಲ್ಲ, ಒಂದೇನು ಮಾಡ್ಸಲ್ಲ, ಒಂದ್ ಬ್ಯಾಂಡೇಜ್ ಹಾಕಲ್ಲ, ಒಂದ್ ಬಟ್ಟೆ ಕಟ್ಟಲ್ಲ. ಗಾಳಿಲಿ ಹಂಗೆ ಇರ್ಬೇಕದು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ ಅದನ್ನ. ಒಣಗ್ತು ಅಂದ್ರೆ ಒಳಗಡೆದೆಲ್ಲ ಈ ಇದಾಕಿರೋ ಔಷಧಿ ಎಳ್ಕೊಳ್ಳುತ್ತೆ ಅದು. ಇನ್ನ 3 ರಿಂದ 4 ದಿನಕ್ಕೆ ಗಾಯನೇ ಕ್ಲಿಯರ್ ಮಾಡ್ತೀನಿ ಇವ್ರದ್ದು. ಕ್ಲಿಯರ್ ಆಗುತ್ತೆ. ಅದೇ ಹಾಸ್ಪಿಟ್ಲಿಗೆ ಇವಾಗೂ ಕಳಿಸ್ತೀನಿ. ಹಾಸ್ಪಿಟ್ಲಿಗೆ ಹೋಗಿ ರೆಡಿ ಮಾಡಿಸ್ಕೊಳ್ಳಿ. 1 ತಿಂಗಳು ಟೈಮ್ ಕೊಡ್ತೀನಿ. ಇವ್ರು ರೆಡಿ ಮಾಡಿಸ್ಕೊಂಡ್ರೆ 1 ತಿಂಗಳು ಟೈಮ್ ಕೊಡ್ತೀನಿ. ಬೇರೆ ಕಡೆ ಕೊತ್ಕೊಂಡು ಹೋಗ್ತಾ ಇರುತ್ತೆ. ಇದು ಕಟ್ಟುವಂಗಿಲ್ಲ. ಅವತ್ತು ಹಿಂಗೆ ಮಾಡಿ ಕಳ್ಸಿದ್ರು. ಅಲ್ಲೈತೆ ಹಿಂದಿರುವೆ ಕೊಟ್ಟಿರು ಪುಡಿ ಅರ್ಧಬಿಟ್ಟು 1000 ಹುಡುಗ ಗರಿ ಕೋಳಿ ಗರಿ ರೊಟ್ಟಿನೇ ತಿನ್ರಿ. ಮುದ್ದೆಗಿಂತ ಶಕ್ತಿ ಜಾಸ್ತಿ ಇರುತ್ತೆ. ಏನ್ ಅಂದ್ರೆ ಊಟ ಸ್ವಲ್ಪ ಇದ್ ಮಾಡಿ ಅಂತವ್ರ. ಪಥ್ಯ ಅಂದ್ರೆ ನೀವು ಊಟಕ್ಕೆ ಏನು ಸಪ್ಪೆ ಉಪ್ಪು ಸಪ್ಪೆ ಇರೋ ತಿನ್ಬೇಕು, ಕಮ್ಮಿ ಮಾಡ್ಬೇಕಂತನಾ? ಉಪ್ಪು ಒಂಚೂರು ಹಾಕೋಂಗಿಲ್ಲ. ಸಪ್ಪೆ ತೊಗರಿ ಬೇಳೆಕಾಳು ಬೇಯಿಸ್ಬಿಟ್ಟು ಅದ ಸುಟ್ಟು ಮೆಣಸಿನಕಾಯಿ ಹಾಕಿ ಕೊಡ್ತಾರೆ. ರಾಗಿ ಮುದ್ದಿಯ ಅದು ಉಂಡ್ಬಿಟ್ಟು ಇರ್ಬೇಕು. ಇಲ್ಲ ಅಂದ್ರೆ ಬರೀ ರೊಟ್ಟಿ ಕೊಡ್ತಾರೆ. ರೊಟ್ಟಿ ತಿನ್ಬಿಟ್ಟು 78 ವರ್ಷ ನಿಮ್ಗೆ ರೊಟ್ಟಿ ತಿನ್ಕೊಂಡಿರ್ಬೇಕು. ಸಾಯಂಕಾಲ ಇಟ್ಕೊಟ್ರು ಹಂಗೆ ಉಪಚಾರ ಮಾಡಿ ಮೆಣಸಿನಕಾಯಿ ಉಂಡೆ, ಈ ಪಾಟಿ ಉಂಡೆ ಮೆಂಟ್ ಬಂದ್ಬಿಡ್ತು ತಿನ್ಬೇಕು. ದಬಾಯಿಸಿ ಕೇಳಿ ಅದು ತಿಂದಿಲ್ಲ. ರೊಟ್ಟಿ ಸುಟ್ಕೊಳ್ಳೋ ನಮ್ಮ ಅಮ್ಮಗಳಿಗೆ ತಿಂದ್ರ ಅದನ್ನ ರೊಟ್ಟಿ ತಿಂದೆ. ಮತ್ತೆ ತಿನ್ರಿ. ನೀವು 2 ಮೈ ರೊಟ್ಟಿ ತಿಂದಿರಿ, ಬರುವಾಗ ರೊಟ್ಟಿ ತಿಂದಿದ್ದೀನಿ. ಅದನ್ನೇ ತಿನ್ರಿ. ಇನ್ನೊಂದ್ 2-3 ದಿನ ಆಮೇಲೆ ಪತ್ತೆ ಬಿಡಿಸ್ತೀನಿ. ಆಮೇಲೆ ತಿನ್ನೋರಂತೆ. ತಿನ್ಕಣಪ್ಪ ಸದ್ಯ ಕಾಲೋಚೆಯಲ್ಲಿ ರೊಟ್ಟಿ ತಿಂತೀನಿ. ಕೇಳ್ತಾ ಇದ್ದೆ ಪತ್ತೆ ಬಿಡಿಸ್ತೀನಿ ಕೇಳಬಾರ್ದು. ಏನಂದ್ರೆ ಸ್ವಲ್ಪ ಸಪ್ಪೆ ತಿಂದು ಬೇಜಾರಾಗಿದೆ ನಿಮ್ಗೂ? ಬರೀ ನೀರಲ್ಲಿ ಉಣ್ಬೇಕು. ಏನೋ ತಿನ್ನುವಾಗ ಸಾಯಿ ವಯಸ್ಸುವಾಗ ಸಪ್ಪೆ ತಿಂತಾವ್ರೆ. ಬರೀ ನೀರಲ್ಲಿ ಒಂಟಿ ಬಾಯಿಗೆ ಮಾಡಿದಾಗ ಹಂಗಾಗತ್ತೆ, ಬೇಜಾರಾಯ್ತದ. ಹೌದು, ಇರ್ಲಿ ಬಿಡಿ, ಇದೆಲ್ಲ ವಾಸಿ ಆಗ್ಲಿ. ವಾಸಿ ಆದ್ಮೇಲೆ ತಿನ್ನರಂತೆ ಒಟ್ಟಿಗೆ. ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮ್ದು ನೋಡಿ ಇಷ್ಟ ಆಗಿ ಯಾರು ಹೌದು ನನ್ಗೆ ಹಂಗೆ ಆಗಿದೆ ಅಂತ ಬಂದ್ರೆ ಅವ್ರಿಗೆ ಸ್ವಲ್ಪ ಟ್ರೀಟ್ ಮಾಡಿ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಬರ್ತೀವಿ, ಹುಷಾರಾಗಿ.